ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ಜಗದ್ಗುರು ಪಂಚಾಚಾರ್ಯ ಪ್ರಸೀದಂತು. ಶ್ರೀ ಚಂದ್ರಶೇಖರ ಗ್ರಂಥಮಾಲೆ ಕುಸುಮ 15 ಪೂರ್ವಾಚಾರ್ಯರ ಅವ್ರ ಒಟ್ಟ 20 ಕೃತಿಗಳದಾವ. 20 ಕೃತಿಗಳಲ್ಲಿ ಇದು 15ನೇ ಕೃತಿ. ಪೂರ್ವಾಚಾರ್ಯರ ಧರ್ಮದರ್ಶನ ಭಾಗ 1. ಸ್ವಯಂ ಜ್ಯೋತಿ ವಿಶ್ವಗುರು ಶ್ರೀ ರೇಣುಕಾಚಾರ್ಯರು ಸಂಶೋಧನಾತ್ಮಕ ಗ್ರಂಥಕರ್ತರು, ಸಾಹಿತ್ಯ ವಿಶಾರದ, ಧರ್ಮ ಸಾಹಿತ್ಯ ಭೂಷಣ, ಧರ್ಮ ಸಾಹಿತ್ಯ ಸುಧಾಕರ, ವೇದಮೂರ್ತಿ ಎಂ ಚಂದ್ರಶೇಖರ ಆರಾಧ್ಯ, ಬೆಂಗಳೂರು. ಇವರ ಈ ಗ್ರಂಥದ ಪೈಕಿ ನಿನ್ನೆ ಮತ್ತು ಮೊನ್ನೆ ದಿನಗಳಲ್ಲಿ ಪ್ರಾರ್ಥನೆ, ಪ್ರಸ್ತಾವನೆ, ಸೇವಾಕರ್ತರ ಪರಿಚಯ ಎಲ್ಲವನ್ನ ತಿಳ್ಕೊಂಡ್ರಿ. ಇವತ್ತ ಅರ್ಪಣೆ ಅಂತ. ಈ ಗ್ರಂಥವನ್ನ ಲೇಖಕರು ಯಾರಿಗೆ ಅರ್ಪಿಸ್ತಾ ಇದ್ದಾರೆ ಅಂತಂದ್ರೆ, ಶ್ರೀಮದ್ ವೀರಶೈವ ಮಹಾ ಸಂಸ್ಥಾಪನಾಚಾರ್ಯ ಶ್ರೀಮದ್ ಜಗದ್ಗುರು ಶ್ರೀ ರೇಣುಕ ಭಗವತ್ಪಾದ ಪರಂಪರಾಗತ ಶ್ರೀಮದ್ ರಂಭಾಪುರಿ ವೀರ ಸಿಂಹಾಸನಾಧೀಶ್ವರ ಶ್ರೀ 1008 ಜಗದ್ಗುರು ಲಿಂಗೈಕ್ಯ ಪ್ರಸನ್ನ ರೇಣುಕ ವೀರ ಗಂಗಾಧರ ಶಿವಯೋಗಿ ಶಿವಾಚಾರ್ಯ ಮಹಾಸ್ವಾಮಿಗಳು ನಶಿಸಿರ್ದ ಅಂದ್ರೆ ಹಾಳಾಗಿದ್ದು, ನಶಿಸಿರ್ದ ಶಿವಾದ್ವೈತ ತತ್ವ ಸಿದ್ಧಾಂತವನ್ನ ಚೇತನಗೊಳಿಸಿದ ಅಭಿನವ ರೇಣುಕರಂದ್ರೆ ವೀರ ಗಂಗಾಧರ ಶಿವಾಚಾರ್ಯರಿಗೆ ಅಂತಾರ. ಸರ್ವಧರ್ಮ ಸಮನ್ವಯಾಚಾರ್ಯರು, ಮಹಾಶಿವಪೂಜಾ ದುರಂಧರರು, ಅಹಿಂಸಾ ತತ್ವ ಪವಿತ್ರ ಗೀತೆಯನ್ನ ದೇಶಾದ್ಯಂತ ಪ್ರಸರಿಸಿದ ಮಂಗಳಾಂಗ ಶಿವತತ್ವವೇತ್ತರು, ಗುರು ಸಾರ್ವಭೌಮರು, ಶಾಪಾನುಗ್ರಹ ಸಮರ್ಥರು, ಅಜ್ಞಾನ ಅಂಧಕಾರದಲ್ಲಿ ತೊಳಲುತ್ತಿದ್ದ ಮಾನವರನ್ನ ಉದ್ಧರಿಸಲು ಸದಾ ಮುಕ್ತಿ ಮಂದಿರವನ್ನು ಸ್ಥಾಪಿಸಿದ ಮುಕ್ತಿದಾತರು ಆದ ಶ್ರೀ ವೀರ ಗಂಗಾಧರ ರಾಜೇಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪಾದಾರವಿಂದಗಳಲ್ಲಿ ಭಕ್ತಿಪೂರ್ವಕವಾಗಿ ಈ ಗ್ರಂಥವನ್ನು ಸಮರ್ಪಿಸಲಾಗಿದೆ. ಮುಕ್ತಿ ಮಂದಿರ ಎಲ್ಲಿದೆ? ಅದು ವೀರ ಗಂಗಾಧರ ಶಿವಾಚಾರ್ಯರು ಸ್ಥಾಪಿಸಿದ ಲಕ್ಷ್ಮೇಶ್ವರ ತಾಲೂಕ, ಗದಗ ಬಳಿ ಬರ್ತದನ್ರಿ ಅದು? ಅದಕ್ಕೆ ಎಷ್ಟು ಜೋರದ್ರಿ? ನಾವೇನ್ ಜೋರ? ನಾ ಏನಿಲ್ಲ, ಬಿಗ್ ಜೀರೋ. ಈಗೇನಪ್ಪಾ ಅಂದ್ರೆ ಅಲ್ಲಿ ಮುಕ್ತಿ ಮಂದಿರ ನೋಡಿರಿ ಹೋಗಿ? ಏನದರಿ ಅಲ್ಲಿ ನೋಡಂತದ್ದು? 3 ಕೋಟಿ ಲಿಂಗ ಸ್ಥಾಪನೆ ಮಾಡಕ ಅವ್ರು ಪ್ರಯತ್ನ ಮಾಡಿ ಕೈಬಿಟ್ಟು ಸರ್, ಈಗ ಮತ್ತೆ ಪ್ರಾರಂಭ ಮಾಡಿದ್ದಾರೆ. ಈ ಗಂಗಾಧರ ರಾಜ್ಯದ್ದು ಕರ್ತೃಗತಿ ಐತೆ ಅಲ್ಲಿ. ಮುಗುಳ ಕೋಡ್ನ ಅಲ್ಲೇ ಬರ್ತದೆ ಅಂದ್ರೆ? ಮುಗುಳ ಕೋಡ್ ಇಲ್ಲ ಸರ್, ಅಲ್ಲಿ ನಮಗೆ ದೂರ ಇದೆ.
ಏನದ ಎಲ್ಲದ ಗೊತ್ತಿಲ್ಲ ನೋಡ್ರಿ. ಮಗಳು ಕೋಡ ಮುಕ್ತಿ ಮಂದಿರ ಅಂತ ಇರ್ತಾರ ಒಂದೊಂದು. ನಮ್ಮಲ್ಲಿ ಎಲ್ಲ ಬಸ್ಸಿನ ಮೇಲೆ ಅದ ಹಂಗೆ ಹೆಸರು ಹಾಕೊಂಡಾರ. ಮುಗಳು ಕೋಡು ಮುಕ್ತಿ ಮಂದಿರ ಅಂದ್ರ ಅವೇನ್ ಬಾಜು ಅದಾವ ಏನದಾವ? ಮುಕ್ತಿ ಮಂದಿರಕ್ಕೆ ಬಸ್ ಇರ್ಬೋದು ಸರ್. ಮುಗಳು ಕೂಡ ಬೆಳಗಾವಿ ಜಿಲ್ಲಾದ ಬಾರ್ಡರ್ದಾಗ ಬರ್ತದೆ. ಇಲ್ಲಿ ಬನಶಿ ತೆರದಾಳ ಈ ಕಡೆ ಬರ್ತದೆ. ಈಗ ಯಾರಪ್ಪ ಅಂದ್ರೆ ಅರ್ಪಣೆ ಆದ್ಮೇಲೆ ಆವಾಗ ಸ್ಟೇಷನ್ ಬರ್ತದೆ. ಅದು ಔಟ್ಕೋಸ್ಟ್ ಪೊಲೀಸ್ ಸ್ಟೇಷನ್ ಇಂದ ಔಟ್ಕೋಸ್ಟ್. ಇದು ಮುಕ್ತಿ ಮಂದಿರ ಯಾವ ತಾಲೂಕು ಬರ್ತದ್ರಿ? ಇದು ಲಕ್ಷ್ಮೇಶ್ವರ ತಾಲೂಕು, ಗದಗ ಡಿಸ್ಟ್ರಿಕ್ಟ್. ಶ್ರೀ ಜಗದ್ಗುರು ಪಂಚಾಚಾರ್ಯ ಪ್ರಸಿದ್ಧಂತು ಶ್ರೀಮದ್ ರಂಭಾಪುರಿ ವೀರಸಿಂಹಾಸನಾಧೀಶ್ವರ ಶ್ರೀ 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 1008 ಜಗದ್ಗುರು ಪ್ರಸನ್ನ ರೇಣುಕ ವೀರ ರುದ್ರಮುನಿ ದೇವ ಶಿವಾಚಾರ್ಯ ಭಗವತ್ಪಾದ ಮಹಾಸ್ವಾಮಿಗಳವರು ಇವರ ಶುಭಾಶೀರ್ವಾದ ಸಂದೇಶ. ಬಹಳ ದಿನ ಇರ್ಲಿಲ್ಲ ಕಾಣಿಸ್ತದೆ. ಇವರು ಬಹಳ ಕಡಿಮೆ ಟೈಮ್ನಾಗ ಇದಾಗಿದೆ. ರಾಯಚೂರಾಗ ಅವ್ರದ್ದು ಅಡ್ಡಪಲ್ಲಕ್ಕಿ ಮಹೋತ್ಸವ ಆಯ್ತು. ಅವರು ಬಂದಿದ್ರು, ನೋಡಿವಿ. ಅವ್ರಿಗೆ ಗಂಗಾಧರ್ ಅವ್ರಿಗೆ ನೋಡಿವಿ, ಇವ್ರಿಗೂ ನೋಡಿವಿ. ಮುಂದಿನವ್ರಿಗೆಲ್ಲ ಆಲ್ಮೋಸ್ಟ್ ನೋಡಿ. ಇವರ ಸಂದೇಶ ಈ ಗ್ರಂಥಕ್ಕೆ ಏನ್ ಬರ್ದಾರ ಅಂದ್ರೆ, ನಿಗಮ ಆಗಮ ಪ್ರಸಿದ್ಧವಾದ, ನಿಗಮ ಅಂದ್ರೆ ವೇದ, ಆಗಮ ಅಂತಂದ್ರೆ ಆಗಮಗಳು, ಪ್ರಸಿದ್ಧವಾದ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತವನ್ನ ಭೂಮಂಡಲದಲ್ಲಿ ಪ್ರತಿಷ್ಠಾಪನೆಗೈದು ಪ್ರಸಾರ ಮಾಡಿದವರೆಂದರೆ ಜಗದ್ಗುರು ಪಂಚಾಚಾರ್ಯರು. ಇವರು ಪ್ರತಿ ಯುಗದ ಆದಿಯಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಪರಶಿವನ ಪಂಚ ಜ್ಯೋತಿರ್ಲಿಂಗಗಳ ಮುಖಾಂತರ ಆವಿರ್ಭವಿಸಿ ಜಗತ್ತನ್ನು ಉದ್ಧರಿಸಿದಂಥ ಮಹಾನುಭಾವರು. ಅಗಸ್ತ್ಯ, ದುರ್ವಾಸಾದಿ ಮಹರ್ಷಿಗಳಿಗೆ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಉಪದೇಶಿಸಿ ತನ್ಮುಖಾಂತರ ಈ ಸಿದ್ಧಾಂತವನ್ನು ಜಗತ್ತಿನಲ್ಲಿ ಪ್ರಸಾರಗೊಳಿಸಲು ಪ್ರಮುಖ ಕಾರಣರಾದ ಕಾರಣ ಪುರುಷರಿವರು. ಇವರಲ್ಲಿ ಅಗ್ರಗಣ್ಯರಾದ ಶ್ರೀ ಜಗದ್ಗುರು ರೇಣುಕಾಚಾರ್ಯರು ಅಸಾಧಾರಣ ಪ್ರತಿಭಾ ಸಂಪನ್ನರು, ಅಪ್ರತಿಮ ಮಹಿಮಾಶಾಲಿಗಳು. ಪ್ರಪ್ರಥಮವಾಗಿ ಶಿವಧರ್ಮ ಶಿವಜ್ಞಾನಾದಿಗಳನ್ನು ಜಗತ್ತಿನಲ್ಲಿ ಪ್ರಸಾರ ಮಾಡಿದವರು. ದೀನ ದಲಿತರನ್ನ ಶಿವದೀಕ್ಷಾದಿಗಳಿಂದ ಉದ್ಧರಿಸಿದವರು. ಶಿವಧರ್ಮ ಪ್ರಸಾರಕ್ಕಾಗಿ ನಾನಾ ರೀತಿಯ ಸುಧಾರಣೆಗಳನ್ನು ಕೈಗೊಂಡ ಮಹಿಮಾನ್ವಿತರೂ ಆಗಿರುತ್ತಾರೆ. ಇವರ ದಿವ್ಯ ಚರಿತೆಯನ್ನೊಳಗೊಂಡ ಸ್ವಯಂ ಜ್ಯೋತಿ ವಿಶ್ವಗುರು ರೇಣುಕಾಚಾರ್ಯರು ಎಂಬ ಸಂಶೋಧನಾತ್ಮಕ ಕೃತಿಯನ್ನ ವೇದಾಗಮ ಪುರಾಣಾದಿಗಳ ಆಧಾರದಿಂದ ಅಚ್ಚುಕಟ್ಟಾಗಿ ರಚಿಸಿರುವ ಶ್ರೀ ಚಂದ್ರಶೇಖರ್ ಆರಾಧ್ಯರು ಸಕಲ ಹೃದಯರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಸ್ವಯಂ ಜ್ಯೋತಿ ವಿಶ್ವಗುರು ಅಂತ ಹೆಸರೇನು ಚೇಂಜ್ ಮಾಡ್ಯಾರಲ್ಲ ಅವರು. ಪೂರ್ವಾಚಾರ್ಯ ಧರ್ಮ, ಸ್ವಯಂ ಜ್ಯೋತಿ ಅದಲ್ಲ ಇಲ್ಲಿ. ಪೂರ್ವಾಚಾರ್ಯ ಧರ್ಮ ದರ್ಶನ ಭಾಗ 1, ಸ್ವಯಂ ಜ್ಯೋತಿ ವಿಶ್ವಗುರು ಶ್ರೀ ರೇಣುಕಾಚಾರ್ಯ. ಈ ಒಂದು ಗ್ರಂಥವನ್ನ
ವೇದ ಆಗಮ ಪುರಾಣಾದಿಗಳ ಆಧಾರದಿಂದ ಅಚ್ಚುಕಟ್ಟಾಗಿ ರಚಿಸಿರುವ ಶ್ರೀ ಚಂದ್ರಶೇಖರ್ ಆರಾಧ್ಯರು ಸಕಲ ಸಹೃದಯರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಈ ಕೃತಿಯು ಈ 3 ಭಾಗಗಳಲ್ಲಿ ಪ್ರಕಟಿಸುತ್ತಿದ್ದಾರೆ. ಈ ಕೃತಿಯನ್ನು 3 ಭಾಗ. ಇದು ಮೊದಲ ಭಾಗವಾಗಿದೆ. ಚಾರಿತ್ರಿಕ ಅಂಶಗಳನ್ನು ವಿಮರ್ಶೆಯ ಹೊರಗಲ್ಲಿಗೆ ಒಳಗು ಮಾಡುವ ಸಾಹಸ ಕಾರ್ಯ ಈ ಕೃತಿಯಲ್ಲಿ ಇದೆ ಎಂದರೆ ತಪ್ಪಾಗಲಾರದು. ಈ ಶ್ರೀಯುತರ ಇಂತಹ ಧರ್ಮ ಸಾಹಿತ್ಯ ರಚನಾ ಕಾರ್ಯವು ಅವಿರತವಾಗಿ ಸಾಗಿ ಹೆಚ್ಚಿನ ರೀತಿಯಲ್ಲಿ ಶ್ರೀ ಜಗದಾಚಾರ್ಯರ ಮಹಿಮಾತಿಶಯದ ದಿವ್ಯ ಚರಿತೆಯ ಮೇಲೆ ಹೆಚ್ಚು ಬೆಳಕು ಚೆಲ್ಲುವಂತಾಗಲಿ. ಈ ಶ್ರೀಯುತರಾದ ಚಂದ್ರಶೇಖರ್ ಆರಾಧ್ಯರಿಗೆ ಶ್ರೀ ಪಾರ್ವತಿ ಪರಮೇಶ್ವರರು ಹಾಗೂ ಜಗದಾಚಾರ್ಯರು ಇವರ ಸಾಮರ್ಥ್ಯಕ್ಕೆ ಇನ್ನೂ ಹೆಚ್ಚಿನ ಕೃಪಾಶೀರ್ವಾದಗಳನ್ನು ನೀಡಿ ಕರುಣಿಸಲೆಂದು ಮಂಗಳ ಪರಂಪರೆಯಿಂದ ಹಾರೈಸಲಾಗಿದೆ. ಇದು ವೀರ ರುದ್ರಮುನಿ ಶಿವಾಚಾರ್ಯ, ರುದ್ರಮುನಿ ದೇವ ಶಿವಾಚಾರ್ಯ. ನೆಕ್ಸ್ಟ್ ನಿಡುಮಾಮಿಡಿ ಜಗದ್ಗುರುಗಳದೊಂದು ಬರ್ತದ. ನಿಡುಮಾಮಿಡಿ ಜಗದ್ಗುರು ಮಾಮಿಡಿ ಸಿಂಹಾಸನಾಧೀಶ್ವರ ಶ್ರೀ ಜಗದ್ಗುರು ಜಯಚನೀಸಾನ್ ಅಧ್ಯಯನ ಪೀಠ ಸಂಶೋಧನಾ ಸಂಸ್ಥೆ ಶಿವಾಚಾರ್ಯ ತತ್ವ ಗಂಗೋತ್ರಿ ಚೈತನ್ಯ ಪಥ. ಇದು ನಿಡುಮಾಮಿಡಿ ಎಲ್ಲಿ ಬರ್ತದೆ? ಇದು ಬೆಂಗಳೂರು ಬರ್ತಾರೆ. ಅವ್ರ ಮೊದಲಿನವರು ಭಾರಿ, ಅವರು ಸಿದ್ಧಾಂತ ಚಿಕಾಮಣಿ ಅವರು ಎಲ್ಲ ಬರ್ತಾರೆ. ಬಹಳ ವೇದಾಂತದೊಳಗೆ ಬಹಳ ಮಾಡ್ಯಾರ ಜಯಚೇನಿ ಗುರುಗಳು. ಎಲ್ಲ ಬರ್ತಾರೆ. ಅವರು ಮಲ್ಲಿಕಾರ್ಜುನ ಶಿವಯೋಗಿಗಳ ಹಾಗೆ ಅವರು ಒಳ್ಳೆ ಸಾಹಿತಿಗಳು. ಅವ್ರ ನೆಕ್ಸ್ಟ್ ಈಗ ಬಂದವ್ರು ಏನದಾರಲ್ಲ ಭಾರಿ ಅದಾರ. ವೀರಭದ್ರ ಚನ್ನಮಲ್ಲ ಏನಾದ್ರು ನೋಡ್ರಿ ಅವ್ರ ಹೆಸರು. ಹಿಸ್ಟ್ರಿ, ಎಂತ ಹಿಸ್ಟ್ರಿ ಅಂತಂದ್ರೆ ಪುರಾಣದಾಗೆ ಹಿಸ್ಟ್ರಿ ಓದ್ಕೊಂಡವ್ರು. ಎಲ್ಲ ಪಾರ್ವತಿ, ಲಕ್ಷ್ಮಿ, ಸರಸ್ವತಿ ಎಲ್ಲ ಅಡವಿ ಚಂಚರ ಹೆಣ್ಮಕ್ಳು. ಅಡವಿಯಾಗಿರೋರು ಇವರೆಲ್ಲ ಶಿವ ಇವ ವಿಷ್ಣು ಎಲ್ಲ ಏನೇನದಾರ ಇವರೆಲ್ಲ ಬ್ರಹ್ಮ ಇವರೇ ಅಲ್ಲ ಅಡವೆಗಿರೋ ಮಂದಿ ಅಂತೇಳಿ ಏನೋ ಒಂದು ಭಾರಿ ಮಜಾ ಸ್ಪೀಚ್ ಮಾಡಿಬಿಟ್ಟಿದ್ರು. ಭಾರಿ ಟಪ್ಗೇಡಿ ಸ್ಪೀಚ್ ಅವರು. ಅಪ್ಪೋ ಹೆಂಗೆ ಹೇಳ್ತಾರಲ್ಲ ಇವರು ಅನಿಸ್ಬಿಡ್ತು. ಸಂಶೋಧನೆ ಮಾಡಿರ್ತಾರೆ ಮತ್ತೆ ಹೇಳ್ತಾರ ಅವರು ಅದೇನಂತ. ನಮಗೆ ಅದ್ರ ಬಗ್ಗೆ ಒಂದು ಶ್ರದ್ಧೆ ಇಟ್ಕೊಂಡು ಕೂತಿರ್ತೀವಿ, ಆ ಶ್ರದ್ಧೆ ಅಳ್ಳಾಡಿಸ್ಬಿಡ್ತಾರೆ ಅವರು. ಇವರೇನಂತಾರಪ್ಪ, ಶುಭಾಶೀರ್ವಾದಗಳು. ಧರ್ಮ ಸಾಹಿತ್ಯ ಸುಧಾಕರ ವೇದಮೂರ್ತಿ ಎಂ ಚಂದ್ರಶೇಖರ ಆರಾಧ್ಯರು ಸಹೃದಯರಿಗೆ ಚಿರಪರಿಚಿತರು, ಹಲವಾರು ಸಂಶೋಧನಾತ್ಮಕ ಹೊತ್ತಿಗೆಗಳ ಕರ್ತರು, ವಯೋವೃದ್ಧರಲ್ಲದೆ ಜ್ಞಾನವೃದ್ಧರೂ ಹೌದು. ಬರೀ ವಯಸ್ಸಿನಾಗಷ್ಟೇ ಮುದುಕರಾಗಿಲ್ಲ, ಜ್ಞಾನದಲ್ಲೂ ಒಳ್ಳೆ ಪರಿಪಕ್ವಾಗ್ಯಾರ. ಆಚಾರ ನಿಷ್ಠರಲ್ಲದೆ ಆಚಾರ್ಯನಿಷ್ಠರು ಹೌದು. ಎಷ್ಟು ಚಂದ ನೋಡ್ರಿ, ಆಚಾರ್ಯನಿಷ್ಠ ಆಚಾರ್ಯನಿಷ್ಠ. ಬರೀ ತಾವು ಒಬ್ಬರೇ ಆಚಾರ ಮಾಡಿದ್ರೆ ಆಗಲ್ಲ, ಇನ್ನೊಬ್ಬರಿಗೆ ಅದರಂಗೆ ನಡೆಸ್ಬೇಕಲ್ಲ, ಅದು ಆಚಾರ್ಯನಿಷ್ಠ. ಆಚಾರ್ಯನಿಷ್ಠರು ಹೌದು. ವೃತ್ತಿಯಿಂದ ನಿವೃತ್ತರಾಗಿದ್ದರೂ ಪ್ರವೃತ್ತಿಯಿಂದ ನಿವೃತ್ತರಾಗಿಲ್ಲ. ಇವರ ಪ್ರವೃತ್ತಿ ನಿತ್ಯ ಲಿಂಗಾರ್ಚನೆ ಮತ್ತು ಧರ್ಮ ಸಾಹಿತ್ಯ ಗ್ರಂಥ ರಚನೆ. ಈ ನಿಯತಿಗನುಸಾರವಾಗಿ
ಇದೀಗ ಪೂರ್ವಾಚಾರ್ಯ ಧರ್ಮದರ್ಶನ ಭಾಗ 1 ಸ್ವಯಂ ಜ್ಯೋತಿ ಶ್ರೀ ರೇಣುಕಾಚಾರ್ಯರು ಎಂದು ಹೆಸರಿಸಿ ಒಂದು ಸಂಶೋಧನಾತ್ಮಕ ಕಿರುಹೊತ್ತಿಗೆಯನ್ನು ರೂಪಿಸಿದ್ದಾರೆ. ಇದಕ್ಕೆ ನಮ್ಮ ನಲ್ವರಿಕೆಯನ್ನು ಬಗೆಯಾರೆ ಬಯಸಿದ್ದಾರೆ. ಇದರ ಫಲವೇ ಈ 2 ನುಡಿ. ಅಂದ್ರೆ ನಮ್ಮಿಂದ ಒಂದು ಸ್ವಲ್ಪ ಮುನ್ನುಡಿ ಬರೆಸ್ಬೇಕಂತ ಅವರು ಬಯಸಿದ್ದಕ್ಕೆ ಒಂದಿಷ್ಟು ಬರೀಲಕತ್ತೀವಿ ಎಂದು ಜಯಚೇನಿಯವರು ಹೇಳಕತ್ತಾರೆ. ಇದಕ್ಕೆ ಇವರಿಟ್ಟ ಹೆಸರು ಹೆಚ್ಚು ಚೆನ್ನ, ಹೆಚ್ಚು ಅರ್ಥಪೂರ್ಣ. ಇನ್ನಾರಲ್ಲ, ಯಾರು ಅಲ್ಲ, ಪೂರ್ವಾಚಾರ್ಯರು. ಇನ್ನೇನಲ್ಲ, ಧರ್ಮದರ್ಶನ. ಪರಂಪರೆಯ ಪ್ರಜ್ಞೆ ಅರಿದು ಆಚರಿಸುವ ಬಾಳಿಗೆ ಅನಿವಾರ್ಯ. ಅರಿತು ಮಾಡಬೇಕು ಯಾವುದೇ ಆಚರಣೆ ಮಾಡಿದರೆ. ಅದರಲ್ಲಿಯೂ ಒಳ್ಳೆ ನಡೆ ನುಡಿಗಳಿಂದ ಧರ್ಮಗುರುವನ್ನ ಅಸಂಖ್ಯಾತ ಒಳ್ಳೆಯ ಕಾರ್ಯಾಚರಣೆಯಲ್ಲಿ ತೊಡಗಿಸಿ ಕೃತಾರ್ಥರನ್ನಾಗಿಸಿ ಬೆಳಗಿ ಹೋದ ಆದಿ ಆಚಾರ್ಯರ ಪರಂಪರೆ ಅಂದರೆ ಪಾವನ ಚರಿತ್ರೆಯ ಪ್ರಜ್ಞೆ ಅತ್ಯಗತ್ಯ. ಪ್ರಗತಿ ಪಥದಲ್ಲಿ ಪುರೋನ ಗಮನಕ್ಕೆ, ಪ್ರತಿಪಾಲನಕ್ಕೆ ಮತ್ತು ಪುರುಷಾರ್ಥ ಪ್ರತಿಪನ್ನತ್ವಕ್ಕೆ ಮಿಗಿಲಾಗಿ ಸ್ವಯಂ ಜ್ಯೋತಿ ಸ್ವರೂಪರಾಗಿ ಹೋದ ಜಗದ್ಗುರು, ಆದಿ ಜಗದ್ಗುರು ಶ್ರೀ ರೇಣುಕಾಚಾರ್ಯರ ಚರಿತ್ರೆ ಸರ್ವ ಆದರ್ಶ. ಯಾರಿಗೂ ಒಬ್ಬರಿಗೆ ಆದರ್ಶ ಅಲ್ಲ, ಎಲ್ಲರಿಗೆ ಆದರ್ಶ ವ್ಯಕ್ತಿ. ಸಾಂಸ್ಕೃತಿಕ. ಅದನ್ನು ಅರಿತು ಅರುಹಲು ಪ್ರಯತ್ನಿಸಿದ್ದಾರೆ. ಅರಿಯುವುದು 1ನೇ ಸ್ಟೆಪ್. ಇನ್ನೊಬ್ಬರಿಗೆ ಏನ್ ಮಾಡಬೇಕು? ಅರಿಯಬೇಕು. ಅಂದ್ರೆ ಇನ್ನೊಬ್ಬರಿಗೂ ಅದು ತಿಳಿಸಿ ಹೇಳಬೇಕು. ಈ ಪುಟ್ಟ ಪುಸ್ತಿಕೆಯಿಂದ ಶಿವಾಚಾರ್ಯ ಆದಿ ರೇಣುಕರು ಶಿವಜ್ಞಾನ ಪರಿಜ್ಞಾನಿ ಪರಮಾನಂದ ಮೋದಿ ಶಿವಾಗಮ ಸಂಸ್ಕೃತಿ ಎಂಬ ಸುಧಾ ಸಿಂಧುವನ್ನು ಉನ್ಮೇಷಿಸುವ, ಉಕ್ಕಿಸುವ ಪೂರ್ಣ ಶಶಿ, ಸಂಸಾರಿಕ ಸರ್ವವಾಸನಾ ದೋಷ ದೂರ, ಶಿವಾಚಾರ ವೀರ ಧೀರ, ಪೃಥ್ವಿ ತತ್ವದೊಡೆಯರಾದ ಪೂರ್ವ ರೇಣುಕಾಚಾರ್ಯರು ಏನ್ ಮಾಡಿದ್ರಪ್ಪ ಅಂದ್ರೆ 12,000 ಪ್ರಚಾರ ಜಂಗಮ ಕೊಡೆಯರಾಗಿ. ನೋಡ್ರಿ, ರೇಣುಕಾಚಾರ್ಯರು 12,000 ಪ್ರಚಾರ ಮಾಡುವಂತ ಜಂಗಮರು, ಪ್ರಚಾರ ಜಂಗಮರ ಒಡೆಯರು. ಎಲ್ಲ ಪಾಯಿಂಟ್ಸ್ ನೋಟ್ ಮಾಡ್ಕೋಬೇಕು. ಬಸವಣ್ಣವರ 1,96,000 ಮಾಡಿದ್ರು, ಹಾಗೆ ಇವ್ರದ್ದು 12,000. ಆಗಿನ ಜನಸಂಖ್ಯೆನೇ ಕಡಿಮೆ ಇತ್ತು, ಮತ್ತು ಅದಕ್ಕೆ ತಕ್ಕಂತೆ ಅವ್ರು ಮಾಡಿರ್ತಾರ. ಒಡೆಯರಾಗಿ ಒಡಗೂಡಿ ಭಾರತೀಯರಿಗೆ ಕ್ರಿಯಾಶೀಲತೆ, ಧರ್ಮ ದಾಸೋಹ, ತ್ರಿಷಷ್ಟಿಶೀಲ, ಲಿಂಗತತ್ವ. ತ್ರಿಷಷ್ಟಿಶೀಲ ಅಂದ್ರೆ 63 ಶೀಲಗಳು. ವಚನ ಸಾಹಿತ್ಯದಾಗ ನೋಡ್ರಿ 63 ಶೀಲಗಳು. ಲಿಂಗತತ್ವ, ಶಿವಾದ್ವೈತ ಸಿದ್ಧಾಂತ, ಅಸ್ಪೃಶ್ಯ ಉದ್ಧಾರ, ಸ್ತ್ರೀ ಸ್ವಾತಂತ್ರ್ಯ ಮೊದಲಾದವುಗಳನ್ನ ಭಾರತದಾದ್ಯಂತ ಸುತ್ತಿ ಸುಳಿದು ಮಹಾಮುನಿ ಅಗಸ್ತ್ಯನೇ ಮೊದಲಾದ ಭಾರತೀಯರೆಲ್ಲರಿಗೂ ಉಪದೇಶಿಸಿ ಉದ್ಧರಿಸಿದುದನ್ನ ಮನಂಬುಗೆ ಹೋಗುವಂತೆ ಆರಾಧ್ಯರು ಅರಿವಿದ್ದಾರೆ. ಮನಸ್ಸಿಗೆ ತಿಳಿಯಂಗ ಬರದಾರ. ಅರಿವು ಮನಂಬುಗುವಂತೆ, ಮನಂಬುಗುವಂತೆ ಅಂದ್ರೆ ಮನಸ್ಸಿಗೆ ತಿಳಿಯಂಗ ಹೇಳ. ಅರಿವು ಗುರು ಕರುಣೆ ಇಲ್ಲದೆ ಶಿವಾತ್ಮವಿದ್ಯೆ ಫಲಿಸದು. ಗುರುವಿನ ಕಾರುಣ್ಯ ಇರಲಾರದೆ ಶಿವನ ಆತ್ಮವಿದ್ಯೆ ಫಲಿಸದು. ಭಕ್ತಿ ಅಂಕುರಿಸದು. ಗುರು ಕರುಣೆಯೇ ಮೋಕ್ಷ ಸಾಧನೆಗೆ ಅಂದಣ. ಗುರು ಕರುಣೆ ಮೋಕ್ಷ ಸಾಧನೆಗೆ ಗುರುವಿನ ಕರುಣೆನೇ ಬಹಳ ಮುಖ್ಯ ಅದ. ಲಿಂಗನ್ನಾಸ್ಪರ ತತ್ವಂ, ಲಿಂಗನ್ನಾಸ್ತಿ ಪರಂ ತತ್ವಂ ಅಂದ್ರೆ ಲಿಂಗ ಬಿಟ್ರ ಮತ್ತೊಂದು ಯಾವ ತತ್ವನೂ ಇಲ್ಲ ಅಂತ.
ಶಿವಶಕ್ತಿ ಸಮಾಯೋಗಂ ವಿಶ್ವಲಿಂಗಂ. ಭಕ್ತನ ಧನಭಾವ ರೂಪ ಜಂಗಮನೇ ಗುರು ಲಿಂಗ ಜಂಗಮರಲ್ಲಿ ಭೇದ ಭಾವ ಸಲ್ಲದು. ಗುರುವಿನಲ್ಲಿ, ಲಿಂಗದಲ್ಲಿ, ಜಂಗಮದಲ್ಲಿ ಭೇದ ಭಾವ ಮಾಡಬಾರದು. ಭಸ್ಮವು ಶಿವತೇಜ ಪ್ರತೀಕ, ವೈರಾಗ್ಯದ ಕುರುಹು, ಭವರೋಗ ಸಂಜೀವಿನಿ. ರುದ್ರಾಕ್ಷಿ ಪ್ರಾಕೃತ ಕರ್ಮನಾಶಕ. ರುದ್ರಾಕ್ಷಿ ಏನ್ ಮಾಡ್ತದ? ಪ್ರಾಕೃತ ಕರ್ಮನಾಶಕ. ಏನೇನ್ ಮಾಡ್ತದ? ಭವರೋಗ ಸಂಜೀವಿನಿ. ಭಸ್ಮ ಇದ್ರಲ್ಲಿ ಬರ್ಕೋಬೇಕು. ಭಸ್ಮವು ಶಿವತೇಜ ಪ್ರತೀಕ. ನೀವು ಭಸ್ಮ ಹಚ್ಕೊಂಡ್ರಿ ಅಂತಂದ್ರ ಶಿವನ ತೇಜಸ್ಸು ಬರ್ತದೆ ನಿಮ್ಮೊಳಗ. ಆ ಶಿವನ ತೇಜಸ್ ನಿಮ್ಮೊಳಗ ಆದ ಅನ್ನೋದಕ್ಕೆ ಭಸ್ಮ ಹಚ್ಕೋಬೇಕು. ಮತ್ತೆ ವೈರಾಗ್ಯದ ಕುರುಹು. ವೈರಾಗ್ಯ ಅಂತ ಹೇಳ್ಕಂತೀರಿ? ಇವು ಹಚ್ಕೊಂಡ್ರೆ ವೈರಾಗ್ಯದ ಕುರುಹು ಅಂದ್ರ ಯಾವುದು ಸತ್ಯ, ಯಾವುದು ಮಿಥ್ಯ, ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಯಾವುದು ನಿತ್ಯ, ಯಾವುದು ಅನಿತ್ಯ, ಇವುಗಳನ್ನು ಬೇರ್ಪಡಿಸಿ ತಿಳಿದುಕೊಳ್ಳುವುದ್ಯಾವುದು? ವಿವೇಕ. ಬ್ರಹ್ಮ ಯಾವುದು, ಭ್ರಮ ಯಾವುದು, ಇವೆಲ್ಲ ಬೇರ್ಪಡಿಸಿ ತಿಳಿದುಕೊಳ್ಳೋದು ವಿವೇಕ. ತಿಳ್ಕೊಂಡ ಮೇಲೆ ಬ್ರಹ್ಮ ಒಂದನ್ನೇ ಗಟ್ಟಿಯಾಗಿ ಹಿಡ್ಕೊಂಡು ಉಳಿದದ್ದೆಲ್ಲ ಬಿಟ್ಬಿಡೋದು ಮಿಥ್ಯವಾದದ್ದನ್ನು. ಇದಕ್ಕೇನಂತಾರ? ವೈರಾಗ್ಯ ಅಂತಾರ. ವೈರಾಗ್ಯ ಬ್ರಹ್ಮಚರ್ಯ ಅಂದ್ರೆ ಏನು ನೋಡ್ತೀರಿ ಅಲ್ಲಿ ಬ್ರಹ್ಮನೇ ಕಾಣಬೇಕು, ಏನು ಮುಟ್ಟುತ್ತೀರಿ ಅಲ್ಲಿ ಬ್ರಹ್ಮನನ್ನೇ ಸ್ಪರ್ಶಿಸಬೇಕು, ಏನು ಕೇಳ್ತೀರಿ ಅದು ಬ್ರಹ್ಮನ ವಿಚಾರವೇ ಕೇಳಬೇಕು, ಏನು ಕೇಳ್ತೀರಿ ಅದೆಲ್ಲ ಬ್ರಹ್ಮ ಬಿಟ್ಟರೆ ಬೇರೆ ಯಾರು ಈ ಶಬ್ದ ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅದೆಲ್ಲ ಬ್ರಹ್ಮನ್ಲಿಂತೆ ಬಂದದಂತ ತಿಳ್ಕೋಬೇಕು. ಹಿಂಗೆಲ್ಲ ಇದು ಬ್ರಹ್ಮಚರ್ಯದ ಬಗ್ಗೆ ಹೇಳ್ಕೊತ ಹೋಗ್ತಾರೆ. ಅದಕ್ಕೆ ಬ್ರಹ್ಮಚರ್ಯ ಅಂದ್ರೆ ಏನ್ ಹೇಳಿದ್ರು? ಭಸ್ಮ ಶಿವ ತೇಜ ಪ್ರತೀಕ, ವೈರಾಗ್ಯದ ಕುರುಹು, ಭವರೋಗ ಸಂಜೀವಿನಿ. ಈ ಜನನ ಮರಣ ಎನ್ನುವುದೊಂದು ರೋಗವಲ್ಲ, ಈ ರೋಗದಿಂದ ನಮ್ಮನ್ನ ಇದು ಭಸ್ಮ ತಪ್ಪಿಸ್ತದ. ಮತ್ತೆ ರುದ್ರಾಕ್ಷಿ ಏನದ? ಪ್ರಾಕೃತ ಕರ್ಮನಾಶಕ. ಪ್ರಾಕೃತ ಅಂದ್ರೆ ದೇಹ ಹಿಡ್ಕೊಂಡು ನಾವು ಏನೇನು ಕರ್ಮಗಳು ಮಾಡ್ತೀವಿ, ದೇಹನೇ ನಾನು ಅಂತ ಅದನ್ನ ನಾಶ ಮಾಡೋದು. ಭಯಂಕರ ರೋಗಗಳಿಗೆ ಸಿದ್ಧೌಷಧಿ, ಭವಹಾರಿ. ಮತ್ತೆ ಈ ರುದ್ರಾಕ್ಷಿ ತನು ಕಾಂತಿ ವರ್ಧಕ. ಶರೀರ ಮಿಂಚುತ್ತದೆ ರುದ್ರಾಕ್ಷಿ ಹಾಕೊಂಡ್ರೆ. ಪಂಚಾಕ್ಷರ ಮಂತ್ರವೇ ವೇದ ಆಗಮಗಳ ಜನನಿ. ಈ ಪಂಚಾಕ್ಷರ ಮಂತ್ರನೇ ವೇದ ಆಗಮಗಳು ಅದರಿಂದ ಹುಟ್ಟ್ಯಾವ. ಪರಮ ಪದವೀವ ಚೈತನ್ಯ ಶಕ್ತಿ. ಗುರುಪಾದವೇ ಆನಂದ ಪ್ರತೀಕ. ಪಾದೋದಕ ಪ್ರಸಾದ ಎಲ್ಲ ಬರ್ಲಕ್ಕದ ಅಷ್ಟಾವರಣ. ಉದಕವೇ ಭಾವದ ಪ್ರತೀಕ. ಜ್ಞಾನಾನಂದಗಳ ಸಮರಸವೇ ಪಾದೋದಕ. ಪ್ರಸಾದ ಸೇವನೆಯಿಂದ ಭಕ್ತನ ಕಾಯ ಪ್ರಸಾದ ಕಾಯವಾಗಿ ಭವ ಹಿಂಗುವುದು, ಅವನನ್ನು ರೋಗ ಮುಟ್ಟದು. ಆಚಾರ ಪ್ರಥಮೋ ಧರ್ಮ. ಆಚಾರ ಮಾಡೋದೇ ಫಸ್ಟ್ ಧರ್ಮ, ವಿಚಾರ ಮಾಡೋದಲ್ಲ ಎಂಬ ಶಿವಾಚಾರ್ಯರ ಸಿದ್ಧಾಂತದಂತೆ ಅಂಗನೇ ಸತಿ ಲಿಂಗವೇ ಪತಿ ಇವೇ ಮುಂತಾದ ಮಾತುಗಳಲ್ಲಿ ಮಿಂಚಿದೆ, ಚಿಂತನ ಪರತೆ ಇದೆ. ಮಿಂಚು ಇದೆ, ಚಿಂತನ ಪರತೆ ಇದೆ. ಆಚಾರಗಳ ಬಗೆಗೆ ಸೂತ್ರಬದ್ಧವಾಗಿ ಸತ್ವಶಾಲಿಯಾಗಿ ಹೇಳಿದ್ದಾರೆ. ಇಂದಿನ ಪರಿಸರಕ್ಕೆ, ಜನತೆಯ ಜೀವನಕ್ಕೆ ಆಚಾರಗಳು ಅತ್ಯಗತ್ಯವಾಗಿವೆ. ಮಣ್ಣು ಮಸಿಯಾಗುತ್ತಿರುವ ಮಾನವತೆ ಮತ್ತೆ ಉಳಿದು ಬಾಳಲು ಅನುವಾಗುತ್ತದೆ. ಆಚರಣೆಗೆ ಅಳವಟ್ಟಿಲ್ಲ. ಇದೀಗ ಆಚಾರ ಸಂಹಿತೆ ಅದೆಷ್ಟಾದರೂ ಅಗತ್ಯ ತಾನೆ.
ಆಚಾರ ವಿಚಾರ ಸಮನ್ವಯ ಸಿದ್ಧಾಂತವು, ಸರ್ವ ಸಮತಾ ಭಾವವು, ಸಕ್ರಿಯಾಶೀಲತೆಯು ವಿಶ್ವದಲ್ಲೆಲ್ಲ ಹುಟ್ಟಬೇಕೆಂಬುದೇ ವಿಶ್ವಜ್ಯೋತಿಯಾದ ಜಗದ್ಗುರು ರೇಣುಕಾಚಾರ್ಯರ ಮಹಾ ಮನೀಷ. ಅವ್ರ ಮನಸ್ಸಿನಾಗ ಏನದಂದ್ರೆ ಆಚಾರ ವಿಚಾರ ಸಮನ್ವಯ ಸಿದ್ಧಾಂತ, ಮತ್ತೆ ಸಮನ್ವಯ ಸಿದ್ಧಾಂತ ಎಲ್ಲರನ್ನೂ ತೆಕ್ಕಿ ಹಾಕೊಂಡು ಹೋಗಂತ ಗುಣ. ಇದು ಚಲೋ, ಇದು ಕೆಟ್ಟ ಅನ್ನಂಗಿಲ್ಲ. ಸರ್ವ ಸಮತಾ ಭಾವ ಎರಡನೇದು. ಮೂರನೇದು ಸತ್ಕ್ರಿಯಾಶೀಲತೆ. ನಾಲ್ಕನೇದು ವಿಶ್ವದಲ್ಲೇ ಹುಟ್ಟಬೇಕೆಂಬುದೇ ವಿಶ್ವಜ್ಯೋತಿಯಾದ ಜಗದ್ಗುರು ಶ್ರೀ ರೇಣುಕಾಚಾರ್ಯರ ಮಹಾಮನೀಷೆ. ಇದೆಲ್ಲ ಏನಾಗಬೇಕು? ಈ ವಿಶ್ವದಾಗೆ ಹುಟ್ಟಬೇಕು. ಆಚಾರ ವಿಚಾರ ಸಮನ್ವಯ ಸಿದ್ಧಾಂತ, ಸರ್ವ ಸಮತಾ ಭಾವ, ಸಕ್ರಿಯಾಶೀಲತೆ, ಇವೆಲ್ಲ ಈ ಭೂಮಿ ಮೇಲೆ ಅವೆಲ್ಲ ಉತ್ಪನ್ನ ಆಗಬೇಕು ಅಂಥೇಳಿ ವಿಶ್ವಜ್ಯೋತಿಯಾದ ಜಗದ್ಗುರುಗಳ ಒಂದು ರೇಣುಕಾಚಾರ್ಯರ ಮಹಾಮನೀಷೆ ಅಂದ್ರೆ ಮನಸ್ಸಿನ ಇಚ್ಛೆ. ಅಂತೆಯೇ ದ್ವೀಪಾಂತರವಾದ ಲಂಕೆಗೂ ಹೋಗಿ ಅಲ್ಲಿನ ವಿಭೀಷಣನಿಗೆ ಬೋಧಿಸಿದ್ದಲ್ಲದೆ ಆತನ ಆಶಯದಂತೆ ಮುಕ್ಕೋಟಿ ಲಿಂಗ ಸ್ಥಾಪನಾ ರೂಪ ಲೋಕೋತ್ತರ ಮಹಾಮಣಿಯನ್ನು ಮಾಡಿದರು. ಇದು ಅತೀಂದ್ರಿಯ ಸಾಮರ್ಥ್ಯಕ್ಕೆ ಹೆಚ್ಚಿನದೇನಲ್ಲ. ಅವ್ರದ್ದೇನದ ಅತೀಂದ್ರಿಯ ಸಾಮರ್ಥ್ಯ ಇತ್ತು, ಅದಕ್ಕದೇನು ದೊಡ್ಡ ವಿಷಯ ಅಲ್ಲ, ಅಚ್ಚರಿ ಪಡಬೇಕೇನಿಲ್ಲ. ನಿಮ್ನ ವರ್ಗದ ಮಾತಂಗನನ್ನು ಎತ್ತಿ ಉದ್ಧರಿಸಿದ ಪ್ರಸಂಗ ರೋಮಾಂಚಕಾರಿಯಾಗಿದೆ. ಮುಂದೆ ಹೇಳ್ತಾರೆ ಇವೆಲ್ಲ ಮಾತಂಗನ ಹೆಂಗ್ ಉಳಿಸಿದ್ರು, ಏನ್ ಮಾಡಿದ್ರು ಅನ್ನೋದು ಮುಂದೆ ಬರ್ತದೆ. ಸುಮ್ಮನೆ ಸಿಂಪಲ್ ಆಗಿ ಹೇಳಕತ್ತಾರ. ಜಗದ್ಗುರು ರೇಣುಕರು ಸತ್ಯಾನ್ವೇಷಣೆಗೂ ಮೋಕ್ಷ ಸಾಧನೆಗೂ ಜಾತಿ ಕುಲ ಪಂಥಗಳ ಹಂಗಿಲ್ಲ. ಎಲ್ಲ ಮಾನವರು ಸದಾಚಾರಿಗಳಾಗಿ ಸದ್ಗುರುವನ್ನು ಆಶ್ರಯಿಸಿ ಅವರ ಕೃಪೆಗೆ ಪಾತ್ರರಾಗಿ ಪುನೀತರಾಗಬೇಕು. ಇಂತಿದು ವಾಚ್ಯವಾಗಿದೆ, ಗ್ರಾಹ್ಯವಾಗಿದೆ. ಮುಂದೆ ಮಣಿಭದ್ರ ದಮಯಂತಿಯರಂತಹ ಅನೇಕ ದಂಪತಿಗಳಿಗೆ ಬೋಧಿಸಿ ಅವರನ್ನು ಶಿವಾಚಾರ್ಯರವರನ್ನು ಶಿವಾಚಾರಿಣಿಯನ್ನೂ ಆಗಿ ಮಾಡಿ, ಶಿವಾಚಾರ್ಯರ ಶಕ್ತಿ ಸಣ್ಣದೇನಲ್ಲ. ಶಿವಾಚಾರ್ಯ ಸಂಸ್ಕೃತಿಯ ಹಬ್ಬುಗೆ ಅಂದು ಹಲವು ಮುಖದಲ್ಲಿ ಅವರಿಂದ ಮುನ್ನಡೆಯಿತು. ಹಲವು ಮುಖದಿಂದ ಹೆಂಗ ತ್ರಿಶೂಲ 3 ಮುಖ ಅದಲ್ಲ, ಹಂಗ ಎಷ್ಟೋ ಮುಖಗಳಾಗ್ಬಿಟ್ಟು ಒಂದು ಮುಖಕ್ಕೆ ಅಂತ ಒಂದು ಪ್ರಯತ್ನ ಮಾಡಿದರು. ಮಾಡಿ 2, 3, 4 ಇದೇನು ಪೇಜ್ ನಂಬರ್ 4. ಅಸ್ಪೃಶ್ಯೋದ್ಧಾರ, ಸ್ತ್ರೀ ಸ್ವಾತಂತ್ರ್ಯ, ಕಾಯಕ ತತ್ವ, ದಾಸೋಹ ಪದ್ಧತಿ, ದೀನ ದಲಿತೋದ್ಧಾರ, ನೈತಿಕ ಜೀವನ ಮುಂತಾದ ಮಾನವೀಯ ತತ್ವಗಳನ್ನು ಬೋಧಿಸಿದರು. ಆದಿರೇಣುಕರ ಚಾರಿತ್ರ್ಯದ ಜೊತೆಗೆ ಆಧುನಿಕ ಶ್ರೀ ರೇವಣಸಿದ್ಧರ, ಇವರ ಪುತ್ರ ಶ್ರೀ ರುದ್ರಮುನಿ ದೇವರ, ಇವರುಗಳ ಪವಿತ್ರ ಚರಿತ್ರ ನಿರೂಪಣವಿದೆ. ಆದಿರೇಣುಕರ ಜೊತೆಗೆ ಇವ್ರದ್ದು ಇಬ್ಬರದು ಅದ. ಅಲ್ಲಿ ಈ ಗ್ರಂಥದೊಳಗ ಏನದಂದ್ರ ಆಧುನಿಕ ರೇವಣಸಿದ್ಧರ ಮತ್ತು ರುದ್ರಮುನಿ ದೇವರ ಇವ್ರದೂ ಈ ಚರಿತ್ರದೊಳಗಿರ್ತದೆ. ಮಿಗಿಲಾಗಿ ಕೊನೆಯಲ್ಲಿ ಅಗಸ್ತ್ಯ ಕೃತ್ಯ ರೇಣುಕೇಂದ್ರಾಷ್ಟಕ ಒಂದನ್ನು ಸಂಗ್ರಹಿಸಿ ಪ್ರಕಟಿಸಿದುದು ಗಮನಾರ್ಹ. ರೇಣುಕ ಏನ್ ಮಾಡ್ಯಾರ? ರೇಣುಕೇಂದ್ರಾಷ್ಟಕ ಅಂತ 8 ಶ್ಲೋಕಗಳಿದ ರೇಣುಕೇಂದ್ರಾಷ್ಟಕ ಅಂತ ಇದ್ರಾಗದ ಅಂತ. ಎಲ್ಲಿ ಹಾಕ್ಯಾರ ನೋಡ್ಬೇಕು, ನೋಡಿ ಹೇಳ್ತೇನೆ. ರೇಣುಕ ಸ್ತೋತ್ರ ನೋಡೋಣ. ಅಷ್ಟಕ ಅಂತಂದ್ರೆ 8 ಇರ್ತಾವ ಶ್ಲೋಕಗಳು, ನೋಡಿ ಹೇಳೋಣ. ರೇಣುಕೇಂದ್ರಾಷ್ಟಕ. ಆದಿರೇಣುಕರ ಚರಿತ್ರೆಯ ಜೊತೆಗೆ ಆಧುನಿಕ ರೇವಣಸಿದ್ಧರ, ಇವರ ಪುತ್ರ ಶ್ರೀ ರುದ್ರಮುನಿ ದೇವ,
ಇವರುಗಳ ಪವಿತ್ರ ಚರಿತ್ರ ನಿರ್ಮಾಣ ರೂಪವಿದೆ. ಮಿಗಿಲಾಗಿ ಕೊನೆಯಲ್ಲಿ ಅಗಸ್ತ್ಯ ಕೃತ ರೇಣುಕೇಂದ್ರ ಅಷ್ಟಕ ಅಗಸ್ತ್ಯ ಮಹರ್ಷಿಯಿಂದ ತಯಾರಾಗಿದ್ದದಂತ ನೋಡ್ರಿ. ಈ ಅಷ್ಟಕವನ್ನು ಸಂಗ್ರಹಿಸಿ ಪ್ರಕಟಿಸುವುದು ಗಮನಾರ್ಹವಾಗಿದೆ. ಸುಲಭ ಶೈಲಿಯ ಈ ಕೃತಿ ವಚನಾರ್ಹವಾಗಿದೆ. ಇದರಂತೆ ಇನ್ನೆರಡು ಭಾಗಗಳಿಂದಲೂ ಬೇಗ ಬೆಳಕಿಗೆ ಬರಲೆಂದು ಹಾರೈಸೋಣ. ಆರಾಧ್ಯರ ಈ ಸಾಹಿತ್ಯ ಸೇವೆ ಸ್ತುತ್ಯಾರ್ಹವಾಗಿದೆ. ಶ್ರೀ ಜಗದ್ಗುರು ಮಾಮಿಡಿ ಸಿಂಹಾಸನಾಧೀಶ್ವರ ಶ್ರೀ ಜಗದ್ಗುರು ಜೇಚೇನಿಸಂ ಅಧ್ಯಯನ ಪೀಠ ಸಂಶೋಧನಾ ಕೇಂದ್ರ ಶಿವಾಚಾರ್ಯ ತತ್ವ ಗಂಗೋತ್ರಿ ಚೈತನ್ಯ ಪಥ ಅಂಥೇಳಿ ಇವರು ನಿಡುಮಾಮಡಿ ಗುರುಗಳದು. ಮತ್ತೆ ಇನ್ನ ಕೆಲವೊಬ್ಬರದು ಈ ಗ್ರಂಥದ ಬಗ್ಗೆ ಅಭಿಪ್ರಾಯಗಳು ಬರ್ದಾರ. MS ಶಲ್ವ ಪುಳ್ಳಯ್ಯಂಗಾರ್ ಇವ್ರದೊಂದದ, ಡಿ ರೇಣುಕಾಚಾರ್ಯ ಅಂತ ಅವ್ರದ್ದು ಒಂದು ಅನಿಸಿಕೆ ಅದ. ಆಮೇಲೆ ಪ್ರೊಫೆಸರ್ SK ರಾಮಚಂದ್ರನ್, ಈ ಮೂವರದು ಅನಿಸಿಕೆಗಳದಾವ. ಇದಾದ್ಮೇಲೆ ಮುಂದ 1ನೇ ಅಧ್ಯಾಯಕ್ಕೆ ಪ್ರವೇಶ ಮಾಡ್ತೀವಿ. ನಾಳಿಗೊಂದು ದಿನ ಈ ಮಹಾಮಹಿಮರ ಅನಿಸಿಕೆಗಳನ್ನೇ ಓದುವ ಕೆಲಸ ಮುಂದುವರಿತದೆ ಅಂತ ಹೇಳುವ ಮೂಲಕ ನನ್ನ ಚಿಂತನೆ ಈ ಒಂದು ಓದುವಿಕೆಯನ್ನ ನಿಮ್ಮ ಪಾದಗಳಿಗೆ ಅರ್ಪಿಸ್ತಾ ಇದ್ದೇನೆ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣು ಶರಣಾರ್ಥಿ. ಎಲ್ಲರಿಗೂ ಶರಣು ಶರಣ. ಜೇಚೇನಿಯವ್ರದ್ದು ಸಾಹಿತ್ಯನೇ ಹಿಂಗೆ. ಅದು ಬರೆದದ್ದು ಎಲ್ಲಿ ಫುಲ್ ಸ್ಟಾಪ್ ಅದ ಗೊತ್ತಾಗಲ್ಲ, ಎಲ್ಲಿ ಕಾಮ ಅದ ಗೊತ್ತಾಗಲ್ಲ. ಸುಮ್ಮ ಹಂಗೆ ಬರ್ದಿರ್ತಾರ. ದೊಡ್ಡ ಪಂಡಿತರು ಅವರು. ಓದೋರು ಅವ್ರದ್ದು ಬರ್ದದ್ದನ್ನ ಅವ್ರ ಜೊತೆಗಿದ್ದವರಿಗೆ ಸರಿಯಾಗಿ ಅರ್ಥ ಆಗ್ತದ, ಓದುಗರಿಗೆ. ನನ್ನ ಹತ್ರ ಕೆಲವೊಂದು ಬುಕ್ಸ್ ಅದಾವ ಜೇಚೇನಿಯವ್ರದ್ದು. ಸುಮ್ಮ ಬರೆದಿರ್ತಾರೆ, ಹಂಗೆ ಜಗ್ಗಿ ಸಾಹಿತ್ಯಿಕವಾಗಿ ಬಹಳ ಬರೆದಿರ್ತಾರೆ. ಒಬ್ಬೊಬ್ಬರಿಗೆ ಒಂದೊಂದು ಗ್ರಿಪ್ ಇರ್ತಾವ, ಮಾತಿರ್ತಾರೆ. ಮತ್ತೆ ಯಾರೇನು ಮಾತಾಡ್ತೀರಿ ನೋಡ್ರಿ.